The pain I felt is paid for all. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗಿಬಿಟ್ಟಿದ್ದೀನಿ, ಹೋಗಲೇಬೇಕು, ಅರ್ಜೆಂಟು ಕಂಡ್ರೆ ಇದೆ. ಬೆಳಿಗ್ಗೆ ಎದ್ದಂಗೆ ಅರ್ಜೆಂಟು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಸೊ ಬನ್ನಿ ಡೈರೆಕ್ಟ್ ಹೋಗೋಣ. ಮಾರ್ನಿಂಗ್ ವ್ಯೂ ಏನು ಮೇಲೆ ತೋರ್ಸೋಕ್ಕೂ ಆಗ್ತಾಯಿಲ್ಲ. ಬನ್ನಿ ಹೋಗೋಣ, ಹೋಗಿ ಬಂದು ಸಿಗ್ತೀನಿ ಮಧ್ಯಾಹ್ನ. ಸೊ ಮಧ್ಯಾಹ್ನ ಆಗಿದೆ, ಇವಾಗಷ್ಟೇ ಬಂದಿದ್ದೀನಿ. ಸೊ ಬನ್ನಿ ಇವಾಗ ಡೈರೆಕ್ಟು ಊಟ ಮಾಡೋಣ. ಊಟ ನೋಡಿ ಇಲ್ಲಿ ಸೊ ತೆಗೆದಿಟ್ಟಿದ್ದೀನಿ ಆಲ್ರೆಡಿ. ಸೊ ಊಟ ಇಲ್ಲಿದೆ, ಇಲ್ಲಿ ಕೂತ್ಕೊಂಡು ಊಟ ಮಾಡೋದು. ಎಸ್, ಅದೇ ಊಟ ನೋಡಿದೆ. ಅನ್ನ, ಡ್ರಮ್ ಸ್ಟಿಕ್ಸ್, ಏನು ನುಗ್ಗೆಕಾಯಿ, ಇದೇನೋ ಒಂದು ಸ್ವಲ್ಪ ಇದೆ, ನೀವು ನೋಡ್ಕೊಬಿಡಿ ಅಷ್ಟೇ. ಮತ್ತೆ ಸಿಗ್ತೀನಿ, ಓಕೆನಾ? ಸೊ ಎಷ್ಟೊಂದು ಇದಾಗ್ಬಿಟ್ಟಿದೆ ಅಂದರೆ, ಇವಾಗಷ್ಟೇ ಒಂದು ವೀಡಿಯೋ ನೋಡಿದ ತಕ್ಷಣ ಡಿಮೋಟಿವೇಶನ್ ಥರ ಆಗ್ಬಿಡ್ತು. ಸೊ ಇವಾಗಷ್ಟೇ ಒಂದು ವೀಡಿಯೋ ನೋಡಿದ್ದೆ ಇನ್ಸ್ಟಾಗ್ರಾಮ್. ಸೊ ಇನ್ಸ್ಟಾಗ್ರಾಮ್ ಒಂದೊಂದು ಸೆಕೆಂಡ್ಗೆ ಒಂದೊಂದು ಥರ ಮಾಡುತ್ತೆ ಗುರು. ಒಂದು ಸೆಕೆಂಡ್ಗೆ ಮೋಟಿವೇಶನು, ಒಂದು ಸೆಕೆಂಡ್ಗೆ ಡಿಮೋಟಿವೇಶನು. ಇನ್ಸ್ಟಾಗ್ರಾಮ್ ನೋಡೋದು ಇದೆಯಲ್ಲ, ಇವಾಗಂತೂ ಫೀಲ್ಡ್ ನಂದು ಏನೋ ಆಗ್ಬಿಟ್ಟಿದೆ. ಮೈಂಡಲ್ಲಿ ಏನು ಬರುತ್ತೆ ಅದೇ ಬರುತ್ತೆ ಅಂತ ಇದು ಇನ್ಸ್ಟಾಗ್ರಾಮ್ ಅಂತೂ. ಇವತ್ತಂತೂ ವ್ಲಾಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಅಂತೂ ಇನ್ನೂ ಮಾಡೋಕ್ಕೆ ಬಂದಿರೋದಾಗ್ತಿದೆ. ಏನು ಮಾಡೋಣ, ನಾನು ಅಂದ್ಕೊಂಡಿದ್ದು ಕಂಪ್ಲೀಟಾಗಿ ಉಲ್ಟಾ ಹೇಳ್ಬಿಟ್ಟಿದೆ ಅದರಲ್ಲಿ. ಏನು ಮಾಡೋಣ ಹೇಳಿ, ಸರಿ ಕಷ್ಟ ಇದೆ. ದ ಒನ್ಲಿ ಥಿಂಗ್ ಜಸ್ಟ್ ಡೂ ಇಟ್ ಅಷ್ಟು. ಇನ್ನೇನು ಮಾಡೋಕ್ಕಾಗಲ್ಲ, ಕಷ್ಟಪಡೋದು ಆದರೆ ಆಗಲಿ ಅಂತ. ಅದೇ ಜಾಬ್ ಮತ್ತು ಸೋಷಿಯಲ್ ಮೀಡಿಯಾ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥವ್ರೆ ಅಂದರೆ ಆ ಥರ ಕರೆಕ್ಟೇ. ಬಟ್ ನನಗೆ ಸೋಷಿಯಲ್ ಮೀಡಿಯಾಗೆ ಜಾಸ್ತಿ ಎಫೋರ್ಟ್ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ಟು. ಒಂದು ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಥರ ಆಗುತ್ತಲ್ಲ ನಮ್ಮ ಮೈಂಡು. ಶಪ್ಪ, ನಮ್ಮ ಮೈಂಡ್ ಮಾತು ನಾವು ಕೇಳಬೇಕು. ಸೊ ಜಾಸ್ತಿ ಹೇಳ್ತಾರೆ, ಎಲ್ಲ ಒಂದೊಂದು ಥರ ಹೇಳ್ತಾರೆ. ಒಂದು ವೀಡಿಯೋದಲ್ಲಿ ಏನು ಹೇಳಿದ್ದಾರೆ, ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಉಲ್ಟಾ ಹೇಳಿದ್ದಾರೆ. ಇಲ್ಲಿ ಯಾರನ್ನ ನಂಬೋಣ, ಯಾರನ್ನ ಫಾಲೋ ಮಾಡೋಣ? ಅದಕ್ಕೆ ನಮ್ಮ ಮೈಂಡಲ್ಲಿ ಏನಿದೆ ಸೊ ಅದನ್ನು ಫಾಲೋ ಮಾಡೋಣ, ಓಕೆನಾ? ಅಷ್ಟೇ. ಇವಾಗ ಏನಿಲ್ಲ ಗೈಸ್, ಇವಾಗ ಹೋಗಿ ಇನ್ನು ಬರೋದು 10 ಗಂಟೆ ಗೊತ್ತಲ್ಲ. 10 ಗಂಟೆ ಬರೋದು, ವೀಡಿಯೋ ಎಂಡ್ ಮಾಡೋದು, ಅದೇ ಆಗ್ಬಿಟ್ಟಿದೆ ಲೈಫ್ ಅಂತೂ. ಇಲ್ಲಿ ನಿಮಗೆ ಝೂಮ್ ಆಗಿ ತೋರಿಸ್ತೀನಿ ನಮ್ಮ ಮೆಟ್ರೋ ಹೆಂಗೆ ಕಾಣಿಸುತ್ತೆ. ಅಷ್ಟೆಲ್ಲ ಇದೆಯಾ? ಫೋಕಸ್ ಎಲ್ಲಿದೆ? ಕನ್ನಡದಲ್ಲಿ ಎಲ್ಲಿದೆಯಪ್ಪ? ಈ ಕಡೆ ಇದೆಯಾ? ಕಾಣಿಸ್ತಿದೆಯಾ ಗೈಸ್? ಅಷ್ಟೆಲ್ಲ ಫೋಕಸ್ ಆಗಲ್ಲ ಬಿಡಿ. ಇಲ್ಲಿ ಲೈಟ್ ಕಮ್ಮಿ ಮಾಡಿ ನೋಡೋಣ, ಕಾಣಿಸ್ಬೋದೇನೋ. ಲೈಟಾಗಿ ನಮ್ಮ ಕಣ್ಣಿಗೆ ಕಾಣಷ್ಟು ಕಾಣಿಸ್ತಿಲ್ವಲ್ಲ ಪಕ್ಕದಲ್ಲಿ. 10x ಅಷ್ಟೇ ಬರೋದು. ಇನ್ನೇನಾದ್ರು ಕಾಣಿಸ್ತಿದೆಯಾ? ಎಲ್ಲ ಬರುತ್ತೆ ಅಷ್ಟೆ. ಸೊ ನಾನು ಇಷ್ಟು ದಿನ ಇದೇ ಜಾಗ ಅನ್ಕೋತಾ ಇದ್ದಿದ್ದು. ಸೊ ಫ್ರೀನೇ ಮಾಡಲ್ಲ, ಏನೋ ಇಲ್ಲಿ ಯಾರಾದರೂ ಬರ್ತಾರ ಹೆಂಗೆ ಅಂತ. ಸೊ ನೋಡಿ, ಇವತ್ತೇನೋ ಇಲ್ಲಿ ಕ್ಲೀನ್ ಮಾಡಿಬಿಟ್ಟಿದ್ದಾರಪ್ಪ. ನೋಡಿ, ಇಲ್ಲಿ ಗುಡ್ಸ್ ಎಲ್ಲ ಇಟ್ಟಿದ್ದಾರೆ. ಏನು ಕತೆ ಇರ್ಬೋದು ನೋಡೋಣ, ನಿಮಗೆ ಗೊತ್ತಾಗುತ್ತೆ. ಇಷ್ಟು ದಿನ ಫುಲ್ ಕಸ ಎಲ್ಲ ಬಿದ್ದಿತ್ತು, ಇವತ್ತು ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಏನೋ ಇರಬೇಕು, ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ಇದು ಇಲ್ಲಿ ನಿಂತಿರೋದು ನೋಡಿದ್ರೆ ಒಂದ್ಸಲ ಭಯನೇ ಆಗುತ್ತಪ್ಪ ನನಗೆ. ಇದು ಎಲ್ಲಿದೆ? ನಮ್ಮ ರೂಮ್ ಇಲ್ಲೇ ಇದೆ. ಸ್ಕ್ಯಾರಿ ಭಯ ಐತೈತಿ. ಅದ್ರ ಒಳಗಡೆನೇ ಮಲ್ಕೋತಿದ್ದಾರೆ. ಹೆಂಗಿರ್ಬೇಕು ಅವ್ರಿಗೆ ಧೈರ್ಯ ಅಲ್ವಾ? ಡೋರ್ ಹಾಕ್ಕೊಂಡು ಅದರೊಳಗೆ ಮಲ್ಕೋತಾರೆ. ಅಂಥವ್ರನ್ನ ಹಚ್ಚಲೇಬೇಕಪ್ಪ. ನೋಡಿ, ಕಲರ್ ಲೈಟ್ಸ್ ನೋಡಿ ಗೈಸ್ ಇಲ್ಲಿ. ಸೊ ನೈಟ್ ಇವಾಗಷ್ಟೇ ಬಂದೆ. ನೋಡಿ, ಊಟ ಏನಿದೆ ಅಂದರೆ ಚಪಾತಿ ಇದೆ, ಚಿಕನ್ ಇದೆ. ಸೊ ಸ್ವಲ್ಪ ಏನಲ್ಲೂ ಇದೆ. ಸೊ ಅಲ್ಲಿ ಪಾಯಸ ಇದೆ. ಸೊ ಪಾಯಸ ತಿನ್ನೋಕೆ ತೋರಿಸಿ. ನನಗೆ ಫೇವ್ರೇಟು ಸ್ವೀಟ್ ಅಂದರೆ ಫಸ್ಟ್ ಚಿಕನ್ ತಿನ್ನೋಣ ಬನ್ನಿ. ಸೊ ಪಾಯಸ ನೋಡಿ ಈ ಥರ ಇದೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಅಷ್ಟೇ ಗೈಸ್, ಪಾಯಸ ಚೆನ್ನಾಗಿತ್ತು, ತಿಂದೆ. ಸೊ ಇನ್ನೇನಿಲ್ಲ, ಇವತ್ತು ಈ ಒಳಗೆ ಏನು ಮಾಡೋದಷ್ಟೇ. ಸೈಫು ಇನ್ನೂ ಬಂದಿಲ್ಲ, ಇವತ್ತೇನು ಕತೆ ಗೊತ್ತಿಲ್ಲ. ಅದೇ ನಾಳೆ ಸ್ವಲ್ಪ ಬೇಗ ಹೋಗಬೇಕು ಬೆಳಿಗ್ಗೆ. ಸೊ ಅದಕ್ಕೆ ನಾನು ಬೇಗ ಮಾಡ್ಕೋಬೇಕು. ಸೊ ಎಡಿಟಿಂಗ್ ಮಾಡ್ಕೋಬೇಡ. ಸೊ ಈ ವ್ಲಾಗ್ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ.